ದಲಿತರ ಜಮೀನು ಕಬಳಿಕೆ ಪ್ರಕರಣ. ತುರುವೇಕೆರೆ ತಾಲೂಕಿನ ಬಲಮಾದಿಹಳ್ಳಿಯಲ್ಲಿ ಸವರ್ಣೀಯರಿಂದ ದಲಿತರ ಭೂಮಿ ಕಬಳಿಸುವ ಯತ್ನ ನಡೆದಿದೆ. ರಾತ್ರಿ ವೇಳೆ ಕಲ್ಲುಗಂಬ ಹಾಕಿ ಜಮೀನು ವಶಪಡಿಸಿಕೊಳ್ಳಲು ಬಂದಾಗ ಪ್ರತಿರೋಧ ತೋರಿದಂತಹ ಮೂಲ ಹಕ್ಕುದಾರ ಗಂಗಣ್ಣನವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ದೂರು ದಾಖಲಾದ ನಂತರ ದಲಿತ ಮುಖಂಡ ಕುಣಿಕೇನಹಳ್ಳಿ ಜಗದೀಶ್ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಎಫ್ಐಆರ್ ಆಗದಿದ್ದರೆ ಠಾಣೆಯ ಮುಂದೆ ಅಹೋರಾತ್ರಿ ಧರಣಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿಸಿದೆ. ಯಾವಾಗ ಆರಪ್ಪಲ್ಲ ಕೊಡ್ತನಾ ಈ ಮಕ್ ಬಿದ್ಬಿಟ್ಟೆ. ಯಾವಾಗ ಹೊಡೆದಿತ್ತು? ರಾತ್ರಿ ರಾತ್ರಿ ಇಲ್ಲಿ ಅವರು ಕಂಬ ನೆಡಕ್ಕೆ ಬಂದ್ರಲ್ಲ, ಆಗ ಬಂದಲ್ಲ, ನಾನೇ ಮೊದಲು ಬಂದೆ. ಆಗ ಈ ಹೊಡಿತಿದ್ದಂಗೆ ಈ ಮಕ್ ಬಿದ್ಬಿಟ್ಟು. ನಿನ್ನೆ ಸಾಮಾನ್ಯ ಇವ್ರು ಯಾರನ್ನಾರು ಏನಾರು ಒಂದು ಗತಿ ಮಾಡಿಬಿಡೋರು. ಅವರು ಈ ಒಂದು ದೌರ್ಜನ್ಯ ಮಿತಿ ಮೀರ್ತಾ ಇದೆ. ಈ ವಿಚಾರವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ರಾತ್ರಿನೇ ಕೊಟ್ಟಿದ್ದೀವಿ. ಈ ವ್ಯಕ್ತಿಗಳ ಮೇಲೆ ಇವರು ಮುಖ್ಯವಾಗಿ ದಲಿತರು, ಆದಿ ದ್ರಾವಿಡ ಜನಾಂಗಕ್ಕೆ ಸೇರಿದವರು, ಅವರು ಲಿಂಗಾಯತ ಜನಾಂಗದವರು, ಪ್ರಬಲವಾಗಿ ವರ್ಗದವರು, ಮೇಲ್ವರ್ಗದವರು, ರಾಜಕೀಯವಾಗಿ ಪ್ರಬಲವಾಗಿ ಉನ್ನತ ಸ್ಥಾನದಲ್ಲಿರೋರು. ಇವರಿಗೆ ಇಲ್ಲಿ ಉಳಿಗಾಲ ಇರಲ್ಲ. ಈ ಒಂದು ಜಮೀನು ಪಕ್ಕನ ಆಕ್ರಮಿಸ್ಕೊಬೇಕು, ಜೊತೆಗೆ ಒತ್ತುವರಿ ಮಾಡ್ಕೊಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ರೀತಿ ಕೆಲಸ ಮಾಡಿದ್ದಾರೆ ಮಲ್ಲೇಶಯ್ಯನ ಮಕ್ಕಳುಗಳು ಮತ್ತು ಅವರ ಮನೆಯವರು. ಹಾಗಾಗಿ ಪೊಲೀಸರು ತಕ್ಷಣ ಇದನ್ನು FIR ಮಾಡಬೇಕು. ಯಾವುದೇ ರೀತಿಯಾದ ಕಾಲ ವಿಳಂಬ ಮಾಡದೇ ತಕ್ಷಣ FIR ಮಾಡಿ ಈ ಬಡ ಜೀವಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಜೊತೆಗೆ ಆ ದೌರ್ಜನ್ಯ ಮಾಡಿರೋ ವಿರುದ್ಧ ಕ್ರಮ ತಗೊಂಡು ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.